ವ್ಯಕ್ತಿ ಸ್ವಲ್ಪ ನೋಡಕ್ ಮುಂಗೋಗ್ತಾರ, ಕೆಲಸದಲ್ಲಿ ಮಾತ್ರ ರಾಜ ಇದ್ದಂಗೆ ಅವರು. ಅಣ್ಣ ತಮ್ಮದಿರ್ ಮಾತ್ರ ಇಲ್ಲಿ ಕೆಲಸದಲ್ಲಿ ರಾಕ್ಷಸರು. ಅವ್ರು ಆಗ್ಬೇಕಾಗಿತ್ತು ಇನ್ನ 2 ವರ್ಷದ ಮುಂಚೆನೆ ಆಗ್ಬೇಕಾಗಿತ್ತು. ಕನಕಪುರಕ್ಕೆ ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ ಸರ್. ಇನ್ನೇನಿದ್ರು ಇಂಡಸ್ಟ್ರಿಯಲ್ ಏರಿಯಾಗಳು ಈಗ ಮಾಡಿರೋ ಕಾರ್ಯಗಳು ಮುಂದುವರ್ಸ್ಕೊಳ್ಳೋದ್ರೆ ನಮ್ಗೆ ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ. ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ ಉಳಿದಿರೋದೇ ಈ ಶಿವಕುಮಾರ್ ಸರ್. ಕನಕಪುರಕ್ಕೆ ಎಲ್ಲ ಆಗಿದೆ ಸರ್. ನೀವೇ ನೋಡ್ತಾ ಇದೀರಲ್ಲ, ಏನು ಆಗೋಂಗಿಲ್ಲ, ಎಲ್ಲ ಆಗಿದೆ. ಕನಕಪುರ ತಾಲೂಕಲ್ಲಿ ಇಂಥದ್ದು ಬೇಕು ಅನ್ನೋದೇನಿಲ್ಲ, ಎಲ್ಲ 99% ಮಾಡಿದ್ದಾರೆ. ಕನಕಪುರ ಜನತೆಗೆ ಎಷ್ಟು ಇವತ್ತು ಖುಷಿ ಅಂದ್ರೆ ಉಗಾದಿ ಹಬ್ಬ ಬಂದಾಗ ಎಷ್ಟು ಖುಷಿಯಾಗಿರ್ತಾರೆ ಜನ, ಅಷ್ಟು ಖುಷಿ ಇದೆ ಸರ್. ಅವರು ಆಯುಷು ಆರೋಗ್ಯ ಕೊಡ್ಲಿ ದೇವರು, ಬಾಕಿದವ್ರು ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಿದೆ. ಊರುಗಳ ಬಗ್ಗೆ ಕಷ್ಟ ಸುಖ ಏನು ಅಂತ ಸೂರ್ಯಣ್ಣರು ಬಹಳ ವಿಚಾರಿಸ್ತಾರೆ. ಗಡ್ಡೆ ಬಂಡೆ ಅನ್ನೋದು ಮೊದಲೇ ಬಂಡೆ ಅಂತ ಹೆಸರು ತಗೊಂಡಿದ್ದಾರೆ. ಎಸ್ ವೀಕ್ಷಕರೇ, ಕನಕಪುರದ ಅಯ್ಯಪ್ಪ ಸ್ವಾಮಿ ಸರ್ಕಲ್ ಅಲ್ಲಿ ಇದೀವಿ. ಇಲ್ಲಿಯ ಮತದಾರರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರ ಊರಿನ ಮನೆ ಮಗ, ಈಗ ರಾಜ್ಯದ ಮುಖ್ಯಮಂತ್ರಿ. ಸರ್, ನಿಮ್ಮ ಹೆಸರು? ರವಿ ಅಂತ ಏನ್ ಮಾಡ್ತೀರಿ ಸರ್? ಹೋಟ್ಲು VS ಬಿರಿಯಾನಿ ಸೆಂಟರ್. ಹೌದಾ? ಎಷ್ಟೊತ್ತಿಗೆ ಓಪನ್ ನಿಮ್ಮ ಹೋಟ್ಲು? ಬೆಳಿಗ್ಗೆ 8:30. ಹೌದಾ? ಏನ್ ಇಲ್ಲೇನ ಕನಕಪುರ KNS ಸರ್ಕಲ್. KNS ಸರ್ಕಲ್. ಹೇಗಿದೆ ಬಿಸ್ನೆಸ್? ಪರವಾಗಿಲ್ಲ, ಚೆನ್ನಾಗಿದೆ. ಮತ್ ನೀವೇ ದೋಸೆ ತಗೊಳಕ್ ಬಂದಿದ್ದೀರಾ, ಜನಕ್ ಬಿರಿಯಾನಿ? ನಮ್ ತಂದೆಗೆ ನಾಷ್ಟ ತಗೊಳಕ್ ಬಂದಿದೆ ಸರ್. ಸರ್, ನಿಮ್ಮೂರಿನ ಮಗ ಈಗ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅವ್ರು ಆಗ್ಬೇಕಾಗಿತ್ತು ಇನ್ನ 2 ವರ್ಷದ ಮುಂಚೆನೆ ಆಗ್ಬೇಕಾಗಿತ್ತು, ಲೇಟ್ ಆಗಿದೆ. ಏನ್ ಕೆಲಸ ಮಾಡ್ಬೇಕು ಸರ್ ರಾಜ್ಯಕ್ಕೆ ಅವರು? ರಾಜ್ಯ ಎಲ್ಲಾ ಕಡೆನೂ ನೋಡ್ಬೇಕು. ಅವ್ರು ಅಭಿವೃದ್ಧಿ ಮಾಡ್ತಾರೆ ಅಂತ ನಾವು ನಂಬ್ಕೊಂಡಿದೀವಿ. ಅಭಿವೃದ್ಧಿ ಮಾಡ್ತಾರೆ. ನಮ್ ಕ್ಷೇತ್ರದಲ್ಲಂತೂ ತುಂಬಾ ಮಾಡಿದ್ದಾರೆ. ಏನಾಗ್ಬೇಕು ಕನಕಪುರಕ್ಕೆ? ಕನಕಪುರಕ್ಕೆ ಆಲ್ಮೋಸ್ಟ್ ಎಲ್ಲ ಮಾಡಿದ್ದಾರೆ ಸರ್. ಇನ್ನೇನಿದ್ರು ಇಂಡಸ್ಟ್ರಿಯಲ್ ಏರಿಯಾಗಳು ಅದು ಇದು ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ತಡ ಆಯ್ತು, ಆದ್ರೂ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ ಸರ್. ಯಾರು ಸರ್ ಈಗ ರಾಜ್ಯದ ಬಿಡಿ ಸರ್, ವರ್ಕರ್ ವರ್ಕ್ ಮಾಡ್ತಾರೆ. ಈಗ ಒಂದು ಹೊಸ ಪಕ್ಷದಲ್ಲಿ ಇದಾರೆ, ಅದು ಬೇರೆ. ಮಾತ್ರ ವರ್ಕರ್. ಈಗ ರಾಜ್ಯದ ಒಕ್ಕಲಿಗ ನಾಯಕರು ಯಾರು? ಈಗ ಕುಮಾರಸ್ವಾಮಿನ DK ಶಿವಕುಮಾರ್? ಅದು ಚರ್ಚೆ ಶುರು ಆಗಿದೆ. ಅದು ಹೆಂಗೆ ಅಂತ ಹೇಳಕ್ ಆಗಲ್ಲ ಸರ್. ಬನ್ನಿ. ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಕುಮಾರ್ ಅಂತ. ಈ ಕಡೆ ಬನ್ನಿ. ಏನ್ ಮಾಡ್ತೀರಿ? ನಾವು ಬೇಕು ಅಂಗಡಿ ಮಾಡಿಕೊಂಡಿದ್ವಿ. ಹೇಗಿದೆ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ. ಮೂರವರು ಮುಖ್ಯಮಂತ್ರಿ ಆಗ್ತಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಗೊಂದ್ಸಲ ಖುಷಿನೇ ಇದೆ. ಆದ್ರೆ ಈಗ ಮಾಡಿರೋ ಕಾರ್ಯಗಳು ಮುಂದುವರ್ಸ್ಕೊಳ್ಳೋದ್ರೆ ನಮ್ಗೆ ಅಷ್ಟೇ ಸಾಕು, ಇನ್ನೇನು ಬೇಕಾಗಿಲ್ಲ. ಅವರು ಎಲ್ಲ ಒಳ್ಳೆ ಕೆಲಸಗಳಾಗಿದೆ. ಎಲ್ಲ ಒಳ್ಳೆ ಕೆಲಸಗಳಾಗಿದೆ. ಒಂದಷ್ಟು ಜನ ರೈತರಂತಾರೆ ಸಾಲ ಮನ್ನಾ ಮಾಡ್ಬೇಕು ಅಂತಾರೆ. ಅದು ಮಾಡಿದ್ರೆ ಒಳ್ಳೇದು. ಕುಮಾರಣ್ಣ ಹೆಂಗ್ ಮಾಡಿದ್ರು ಹಂಗ್ ಮಾಡ್ಕೊಂಡು ಹೊಂಟೋದ್ರೆ ನಮ್ಮ ಇವ್ರು ನೆಕ್ಸ್ಟ್ ಫ್ಯೂಚರ್ ಇವ್ರಿಗೆ ಸೊರೈತದೆ. ಅವ್ರು ಮಾಡದೆ ಹೋದ್ರೆ ರೈತರುಗಳು ಬಂಡೆದ್ರೆ, ಆ ರೈತರು ವ್ಯವಹಾರ ಗೊತ್ತೇ ಇದೆ. ರೈತರು ಬಂಡೆದ್ರೆ ಏನಾಯ್ತದೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇವ್ರ ಕುಮಾರಣ್ಣ ಏನ್ ಮಾಡಿದ್ರು ಮುಂದೆ ಅದನ್ನ ಅವ್ರು ನಡ್ಸ್ಕೊಂಡು ಹೋದ್ರೆ ಸಾಕು, ನಮ್ಗೆ ಅಷ್ಟೇ, ಇನ್ನೇನು ಕೇಳಲ್ಲ ನಾವು. ತುಂಬಾ ಚರ್ಚೆ ಆಗಿದ್ದು ಸಿದ್ದರಾಮಯ್ಯ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡ್ತಾರ ಅಂತ. ಆದ್ರೆ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇತ್ತು, ಅಷ್ಟು ಗೌರವಯುತವಾಗಿ ಸಿದ್ದರಾಮಯ್ಯ ಅವರು ಹೊರಟ್ರು. ಏನ್ ಹೇಳಕ್ ಇಷ್ಟ? ಇಲ್ಲ, ಅವ್ರು ಆತರ ಹೋಗಿದ್ದಕ್ಕೆ ಅವ್ರಿಗೆ ಬೆಲೆ ಬಂತು. ಅದೇ ತೊಂದ್ರೆ ಏನಾದ್ರು ಮಾಡಿದ್ರೆ ಅವ್ರಿಗೆ ಇಷ್ಟು ವರ್ಷ ಆಡಳಿತ ನಡೆಸಿ ಪ್ರಯೋಜನ ಇಲ್ದಂಗ ಆಗೋದು. ರಾಜಸ್ಥಾನದಲ್ಲಿ ಗೆಹ್ಲೋಟ್ ಪೈಲಟ್ ಹಿಂಗೆ ಆಗಿತ್ತು. ಹೌದೌದು. ಇಲ್ಲ, ಒಳ್ಳೆ ಅವರು ನಿರ್ಧಾರ ತಗೊಂಡಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಮುಖ್ಯಮಂತ್ರಿಗಳಿಗೆ? ಸರ್, ಮುಂದೆ ಅವರು 2 ವರ್ಷ ಅವಕಾಶ ಸಿಕ್ಕಿದೆ, ಆದಷ್ಟು ಶತಪ್ರಯತ್ನ ಪಟ್ಟು ಒಳ್ಳೆ ಕೆಲ್ಸಗಳು ಮಾಡ್ಲಿ, ಅಷ್ಟೇ. ನಾವು ಅಷ್ಟೇ ಸರ್, ನಾವು ಅದೇ ಹೇಳೋದಿನ್ನ. ಈಗಿರೋ 2 ವರ್ಷದಲ್ಲಿ ರೈತರುಗಳಿಗೆ ಮತ್ತೆ ಇಡೀ ಇದಕ್ಕೆ ಕನಕಪುರ ತಾಲೂಕಿಗೆ ಮತ್ತೆ ಕರ್ನಾಟಕಕ್ಕೆ ಒಳ್ಳೇದೊಂದು ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು. ಇನ್ನೇನು. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್, ಪ್ರಸಾದ್ ಅಂತ ಸರ್. ಏನ್ ಮಾಡೋದು ಪ್ರಸಾದ್? ಸರ್, ನಾವು ಕಾರ್ಪೆಂಟರ್ ಡೋರ್ ಕೆಲಸ ಮಾಡ್ತೀವಿ ಸರ್. ಹೇಗಿದೆ ಬಿಸ್ನೆಸ್? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ನೀವು ಇಲ್ಲಿ ಓಟಾರೆ ಕನಕಪುರದ? ಹೌದು ಸರ್, ಕನಕಪುರ. ನಿಮ್ಮೂರಿನ ಮಗ ಈಗ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಕನಕಪುರದ ಬಂಡೆ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಸರ್ ನಮ್ಗೆ. ಭೇಟಿ ಮಾಡ್ತಿರ್ತೀರಾ ಅವಾಗ? ಹಾ ಸರ್, ಬಂದಾಗೆಲ್ಲ ಯಾವ್ದೇ ಕಾರ್ಯಕ್ರಮಕ್ಕೆ ಬಂದಾಗೆಲ್ಲ ಹೋಯ್ತಿವಿ ಸರ್, ನಾವು ನೋಡ್ತೀವಿ. ಬಂದ್ ಮಾತಾಡ್ತಾರೆ ಸರ್, ಪಕ್ಕದಲ್ಲಿ ನಿಂತಿದ್ರೆ ಬೆನ್ ತಟ್ಬಿಡ್ತಾರೆ, ಎಲ್ಲ ಮಾತಾಡ್ತಾರೆ. ಏನ್ ತೊಂದ್ರೆ? ದೊಡ್ಡ ಗುಣ. ಹೌದು ಸರ್, ಒಳ್ಳೆ ಮನ್ಸ ಸರ್. ವ್ಯಕ್ತಿ ಸ್ವಲ್ಪ ನೋಡಕ್ ಮುಂಗೋಗ್ತಾರ, ಇಲ್ಲ ಕೆಲಸದಲ್ಲಿ ಮಾತ್ರ ರಾಜ ಇದ್ದಂಗೆ ಅವರು. ಅಣ್ಣ ತಮ್ಮದಿರ್ ಮಾತ್ರ ಇಲ್ಲಿ ಕೆಲಸದಲ್ಲಿ ಇದು ರಾಕ್ಷಸರು. ಕೆಲಸ ಮಾಡಿಲ್ಲ ಅಂದ್ರೆ ಅವ್ರನ್ನ ಇದ್ ಮಾಡಲ್ಲ. ಸುರೇಶ್ ಅವರು ಸರ್ ಬರ್ತಾರೆ ಸರ್, ಯಾವ್ದೇ ಒಂದು ಒಳ್ಳೆ ಕಾರ್ಯಕ್ರಮ ಆದ್ರೂ ಬರ್ತಾರೆ, ಯಾವ್ದೇ ಒಂದು ಸಾವು ನೋವಾದ್ರೂ ಬರ್ತಾರೆ, ಮಿಸ್ ಮಾಡಲ್ಲ, ಬಂದೇ ಬರ್ತಾರೆ. ಅಂತ ವ್ಯಕ್ತಿಗಳು ಇಬ್ರು ಒಳ್ಳೆ. ಇಷ್ಟಪಡ್ತಿರೋ ಹೊಸ ಮುಖ್ಯಮಂತ್ರಿ? ಸರ್, ಒಳ್ಳೇದಾಗ್ಲಿ. ರಾಜ್ಯದ ಜನತೆ ಇವ್ರನ್ನ ನಂಬಿಕೆ ಇಟ್ಟಿ ಇದು ನಂಬಿಕೆಯಲ್ಲಿ ಇದಾರೆ. ಒಳ್ಳೆ ಒಂದೊಂದು ಕಾರ್ಯಕ್ರಮಗಳು ಕೊಟ್ಟಿ ಜನರು ಕಾಂಗ್ರೆಸ್ ವೋಟ್ ಹಾಕಿರೋದ್ರಿಂದ ಸ್ವಲ್ಪ ಇದನ್ ಮಾಡ್ಕೊಡ್ಲಿ, ಅವ್ರ ಮೇಲೆ ನಂಬಿಕೆ ಉಳಿಸ್ಕೊಳ್ಳಿ ಅಂತ ಅಷ್ಟೇ ಸರ್. ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ನಮ್ ಕನಕಪುರ ತಾಲೂಕಲ್ಲಿ ಇಂಥದ್ ಬೇಕು ಅನ್ನೋದೇನಿಲ್ಲ, ಎಲ್ಲ 99% ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ಇಷ್ಟು ಬೇರೆ ಪಕ್ಷದವರು ಅಲ್ಲಿ ಅದು ಇದು ಅಂತ ಮಾತಾಡ್ತಾರೆ. ನಮ್ ಕನಕಪುರ ತಾಲೂಕನ್ನೇ ಒಂದು ಉದಾಹರಣೆ ತಗೊಂಡು, ಒಂದು ರಸ್ತೆಯಿಂದ ಹಿಡಿದು ಒಂದು ಮೋರಿಂದ ಹಿಡಿದು ಎಲ್ಲಾ ಹುಡುಕ್ಲಿ. ಬೇರೆ ಇವಾಗ ಬೇರೆ ಪಕ್ಷದವರು ಹೇಳ್ತಾರಲ್ವಾ, ಅವರು
ಮುಂದೆ 5 ವರ್ಷ ಆಳ್ಬಿಟ್ಟು ಬಿಟ್ಬಿಟ್ಟು ಹೋಗಿದಾರಲ್ವಾ, ಅವ್ರ ಊರುಗಳ್ನು ನೋಡ್ಲಿ, ನೋಡೋಣ. ಕನಕಪುರ ಆಗಿದ್ಯಾ ಇಲ್ಲ ರಾಮನಗರ ಆಗಿದ್ಯಾ ಏನ್ ನೋಡೋಣ. ರೋಡ್ ಬಗ್ಗೆನೆ ಬರ್ಲಿ ಬೇಕಾದ್ರೆ ಸಾಕು ನಮ್ಗೆ. ಅಷ್ಟಿದೆ ನಮ್ಗೆ ಕನಕಪುರ, ಅಷ್ಟು ಖುಷಿದೆ ಸರ್. ಒಂದ್ ಹಳ್ಳಿಗೆ ಹೋದ್ರುನು ಒಂದು ರೋಡ್ ಆತರ ಇದೆ, ಆತರ ಇದೆ. ಕರೆಂಟ್ದಾಗ್ಲಿ ನೀರ್ದೇ ಆಗ್ಲಿ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಶಿವಕುಮಾರ್ ಅಂತ. ನೀವು ಶಿವಕುಮಾರ್, ಹೌದು ಈಗ ನಿಮ್ಮೂರಿನ ಶಿವಕುಮಾರೇ ಮುಖ್ಯಮಂತ್ರಿ ಹೌದು, ಆಗ್ತಿರೋದು. ಎಷ್ಟು ಖುಷಿ ಇದೆ. ನಮ್ 100% ಖುಷಿ ಇದೆ. ಹಾ. ನಮ್ಗೇನಪ್ಪಾ ಅಂದ್ರೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ ಉಳಿದಿರೋದೇ ಈ ಶಿವಕುಮಾರ್ ಇಂದ. ಇವರು ಪಟ್ಟಿರೋ ಶ್ರಮ, ಅವ್ರು ಏನೇನ್ ಮಾಡ್ಕೊಂಡ್ ಬಂದಿದ್ದಾರೆ, ಆ ಭಗವಂತ ಇವತ್ತು ಅವ್ರಿಗೆ ದಾರಿ ತೋರ್ಸಿದಾನೆ. ಭಗವಂತ ಇನ್ನ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಬೋದು. ನಿಮ್ಗೆಲ್ಲ ಭೇಟಿ ಆಗ್ತಿರ್ತಾರ? ಹೌದೌದು, ಬರ್ತಾ ಇರ್ತಾರೆ. ಬಂದಾಗೆಲ್ಲ ನಮ್ಮ ಹುಡುಗರೆಲ್ಲ ಫೋನ್ ಮಾಡ್ತಾರೆ, ಆಗ ನಾವು ಹೋಗ್ತೀವಿ, ಮಾತಾಡ್ತೀವಿ, ಬರ್ತೀವಿ. ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಕನಕಪುರ ಜನತೆಗೆ ಎಷ್ಟು ಇವತ್ತು ಖುಷಿ ಅಂದ್ರೆ, ಉಗಾದಿ ಹಬ್ಬ ಬಂದಾಗ ಎಷ್ಟು ಖುಷಿಯಾಗಿರ್ತಾರೆ ಜನ, ಅಷ್ಟು ಖುಷಿ ಇದೆ. ಅಷ್ಟೊಂದು ಖುಷಿ ಇದಾರೆ. ಇವತ್ತು ಇನ್ನ ಹೆಚ್ಚಿನ ಶಕ್ತಿ ಕೊಡ್ಲಿ ಭಗವಂತ ಅಂತ ಕೇಳ್ಕೊಂತೀವಿ. ಇಡೀ ಊರ್ಗೂರೇ ಹಬ್ಬ ಮಾಡಿ. ಹೌದೌದು, ಹಬ್ಬ ಮಾಡಕ್ ಹೊರಟಿದ್ದಾರೆ. ನಾಳೆ ಕನಕಪುರದಲ್ಲಿ ಓಡಾಡಕ್ ಆಗಲ್ಲ, ಅಷ್ಟೊಂದು ಹಬ್ಬದ ಆಚರಣೆ ಮಾಡ್ತಾರೆ. ಏನ್ 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 ಹೇಳಕ್ ಇಷ್ಟಪಡ್ತೀರಾ ಮುಖ್ಯಮಂತ್ರಿಗಳಿಗೆ? ಅದೇ ಇನ್ನ ಹೆಚ್ಚಿನ ಕೆಲಸ ಅಭಿವೃದ್ಧಿ ಮಾಡ್ಲಿ, ಇನ್ನ ಭಗವಂತ ನಿಮ್ಗೆ ಆಯುಷ ಆರೋಗ್ಯ ಕೊಟ್ಟು ಇನ್ನ ಹೆಚ್ಚಿನ ಇನ್ನ ಜಾಸ್ತಿ ಈ ಕೆಲಸಗಳು ಮಾಡ್ಲಿ. ಇನ್ನ ನಮ್ ಕರ್ನಾಟಕದಲ್ಲಿ ಹಾಸನ ಇರ್ಬೋದು, ಮಂಗಳೂರು ಇರ್ಬೋದು, ಅದಕ್ಕಿಂತ ಡಬಲ್ ಆಗಿ ಕೆಲಸ ಮಾಡ್ಲಿ, ಖುಷಿ ಪಡ್ಲಿ ಜನ, ಅಭಿವೃದ್ಧಿ ಪಡಿಸ್ಬೇಕು. ಮಾಡ್ತಾರೆ ಅನ್ನೋ ಧೈರ್ಯ ಇದೆ. ಆಸ್ ಎ ಯಂಗ್ಸ್ಟರ್ ಆಗಿ ರೈತರಿಗಿರೋ ಸಮಸ್ಯೆ ಏನು? ಸರ್, ರೈತರಿಗೆ ಸಮಸ್ಯೆ ಅಂದ್ರೆ ಅದೇ ನೀರು, ಇದೆಲ್ಲ ಒಂದ್ ಸ್ವಲ್ಪ ರೈತರಿಗೆ ಹಾಲಿಂದು ಅದೆಲ್ಲ ಡೈರಿಲಿ ಫ್ಯಾಟ್ ಇದೆಲ್ಲ ಒಂದ್ ಸ್ವಲ್ಪ ಗಮನ ಕೊಡ್ಬೇಕು. ರೈತರಿಗೆ ಈಗ ಹಾಲು ₹1 ರೈಟ್ ಜಾಸ್ತಿ ಆಯ್ತು ಅಂತಂದ್ರೆ ತಕ್ಷಣ ತಿಂಡಿ ರೈಟ್ ಜಾಸ್ತಿ ಮಾಡ್ಬಿಡ್ತಾರೆ. ಹಾಲು ₹1 ಏರಿಕೆ ದೊಡ್ಡ ಸಮಸ್ಯೆ ಆಗ್ತಿದೆ. ಹಾ, ಹೌದು ಸರ್. ನಿಮ್ಮೂರವ್ರಿಗೆ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಏನ್ ಹೇಳಕ್ ಇಷ್ಟ? ತುಂಬಾ ಖುಷಿ ಸರ್, ತುಂಬಾ ಖುಷಿ. ಭೇಟಿ ಆಗ್ತಿರ್ತೀರಾ? ಹಾ, ಹೌದು ಸರ್. ಹೌದಾ? ಹಾ. ಏನ್ ಬಂದ್ರೆ ಚೆನ್ನಾಗಿ ಹಾ, ಮಾತಾಡ್ತೀರಾ? ಹೌದು ಸರ್. ಏನ್ ಆಗ್ಬೇಕು ಕನಕಪುರಕ್ಕೆ? ಸರ್, ಕನಕಪುರಕ್ಕೆ ಎಲ್ಲ ಆಗಿದೆ ಸರ್, ನೀವೇ ನೋಡ್ತಾ ಇದೀರಲ್ಲ, ಏನು ಆಗಂಗಿಲ್ಲ, ಎಲ್ಲ ಆಗಿದೆ. ಹಾ, ಏನ್ ಸಮಸ್ಯೆ? ಏನು ಸಮಸ್ಯೆ ಇಲ್ಲ ಯಾವ ರೀತಿ ವಿಶ್ ಮಾಡ್ತೀರಾ? ಸರ್. ಅವರು ಆಯುಷು ಆರೋಗ್ಯ ಒಂದ್ ಕೊಡ್ಲಿ ದೇವ್ರು, ಬಾಕಿದವ್ರು ಮಾಡ್ತಾರೆ. ದೇವ್ರು ಅದೊಂದು ಕೊಡ್ಲಿ, ಆಯುಷು ಆರೋಗ್ಯ ಕೊಟ್ರೆ ಬಾಕಿದವ್ರು ಮಾಡ್ತಾರೆ. ಎಲ್ಲಾ ಕಡೆ, ಇಲ್ಲಿ ಕನಕಪುರ ಅಂತಲ್ಲ ಸರ್, ಎಲ್ಲಾ ಕಡೆ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಐತೆ, ಮಾಡೇ ಮಾಡ್ತಾರೆ. ರಾಜ್ಯ ತುಂಬಾ ಅಭಿವೃದ್ಧಿ ಆಗುತ್ತೆ. ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಹೆಸರು? ಶಿವಲಿಂಗ ಅಂತ. ಏನು ಮೀಸೆ ಶಿವಲಿಂಗ ಅಂತ ಕರೀತಾರಾ? ಇಲ್ಲ, ಶಿವಲಿಂಗ ಅಂತ ಕರೀತಾರೆ. ಏನ್ ಮಾಡ್ತೀರಾ? ಅಂತ ಕರೀತಾರೆ. ನಾವು ಬೋರ್ ಎತ್ತದು. ಏನ್ ಯಾವತ್ತು ಈ ತರ ಕ್ರೇಜಿ? ಎಷ್ಟು ವರ್ಷದಿಂದ ಹಿಂಗ್ ಮೀಸೆ ಬಿಡ್ತೀರಾ? ನಾವು ಸುಮಾರು ಒಂದು 15 ವರ್ಷದಿಂದ ಏನ್ ಬಿಸ್ನೆಸ್ ಅಂದ್ರೆ? ಮೋಟರ್ ಎತ್ತದು, ಜಿಪ್ ಇದೆ. ಬೋರ್ ಎತ್ತದು. ಈಗ ನಿಮ್ಮೂರವ್ರು ಮುಖ್ಯಮಂತ್ರಿ ಆಗ್ತಿದ್ದಾರೆ, ಎಷ್ಟು ಖುಷಿ ಇದೆ? ಬಹಳ ಖುಷಿ ಆಯ್ತಿದೆ, ಬಹಳ ಒಳ್ಳೇದಾಗ್ಲಿ. ಹಾ. ಮುಂದಿನ ಈಗ 2 ವರ್ಷ ಅಲ್ಲದೆ ಮುಂದಿನ ಸಲಿಗೂ ಮುಖ್ಯಮಂತ್ರಿ ಆಗ್ಲಿ ಅಂತ ಆಗ್ಲಿ ಅಂತ ಇದ್ ಮಾಡ್ತೀವಿ. ನೋಡಿ, ಎಲ್ಲ ಒಳ್ಳೆ ರೋಡ್ ಆಗಿದೆ, ಎಲ್ಲ ಒಳ್ಳೆ ಕೆಲಸ ಮಾಡಿದೆ. ಊರುಗಳಿಗೆ ಬಂದು ಕಷ್ಟ ಸುಖ ಏನು ಅಂತ ಸೂರ್ಯಣ್ಣರು ಬಹಳ ವಿಚಾರಿಸ್ತಾರೆ. ಹಾ. ಬಹಳ ಸೂರ್ಯಣ್ಣರೇ ನಮ್ಗೆ ಗ್ರೇಟ್. ಹಾ. ಸಾಹೇಬ್ರಿಗಿಂತ ಶಿವಕುಮಾರ್ ಸೂರ್ಯಣ್ಣರೇ ಬಹಳ ಗ್ರೇಟ್ ಅವರು. ಯಾಕೆಂದ್ರೆ ಅವ್ರ ಗಂಡೆದೆ ಅವ್ರಿಗೆ. ಯಾರು ಇರ್ಲಿ ಇಲ್ಲೇ ಹೋಗ್ಲಿ, ಅಷ್ಟು ಗತ್ತಾಗಿ ಮಾತಾಡಿ ಅವ್ರಿಗೆ ಏನ್ ಆಗ್ಬೇಕು ಆ ಗಂಟೆಲ್ಲೇ ಕೆಲಸ ಮಾಡ್ಕೊಡ್ತಾರೆ. ಒಂದ್ ಫೋನ್ ಮಾಡಿದ್ರು ಒಂದ್ ಸ್ಟೇಷನ್ಗೆ ಹೋಗ್ಲಿ ಪಕ್ಕಂತ ಅವ್ರಿಗೆ ಯಾರು ಬಂದವ್ರೆ ಕೆಲಸ ಮಾಡ್ಕೊಡಿ ಅಂತಾರೆ. ಒಂದ್ ತಾಲೂಕ ಫೋನ್ ಎತ್ತುತ್ತಾರೆ ಡೈರೆಕ್ಟ್. ನಮ್ಮ ನೆಂಬರ್ಗಳಿದಾರಲ್ಲ, ನಾವ್ ಆನ್ಮಳ್ಳಿಯವರು, ಕನಕಪುರ ಆನ್ಮಳ್ಳಿಯವರು, ನಮ್ ನೆಂಬರ್ಗಳಿದಾರಲ್ಲ, ಬಹಳ ಕರ್ಕೊಂಡು ಹೋಗ್ತಾರೆ. ಅವ್ರಿಗೇನ್ ಬೇಕು ಮಾಡಿಸ್ಕೊಡ್ತಾರೆ. ನಮ್ಗೇನ್ ಕಷ್ಟ ಸುಖ ಏನ್ ಬೇಕು ಮಾಡಿಸ್ಕೊತೀವಿ, ಮಾಡ್ಕೊಡ್ತಾರೆ. ಚೆನ್ನಾಗಿ ಸೂಪರ್. ಈಗ ಡಿ ಕೆ ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಿದಾರಲ್ವಾ, ಏನ್ ಕೆಲಸ ಆಗ್ಬೇಕು? ಏನೆಲ್ಲ ಅದೇ ಈಗ ಆರ್ವ ಡ್ಯಾಮ್ ಒಂದ್ ಇದಾಗಬೇಕು ಬಂದದು, ಇದು ಮೇಕೆದಾಟು ಒಂದ್ ಆಗ್ಬಿಟ್ರೆ ಅವ್ರು ಒಳ್ಳೆ ಗ್ರೇಟ್ ಆಯ್ತಿದ್ರು. ಅವ್ರು ಈ ಪದವಿಗೆ ಬಂದ್ರು ಬಹಳ ಗ್ರೇಟ್. ಮತ್ತೊಂದ್ ದಿನಗಳಲ್ಲೂ ಅವ್ರನ್ನೇ ನಾವು ಬೆಳೆಸ್ತೀವಿ. ಬಹಳ ಗ್ರೇಟ್ ಅವರು. ಗಂಡೆ ಅದು ಬಂಡೆ ಅನ್ನೋದು ಮೊದ್ಲೇ ಬಂಡೆ ಅಂತ ಹೆಸರು ತಗೊಂಡಿದ್ದಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.